ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಧ್ವಜ ದಂಗಲ್ ಜೋರಾಗಿದೆ. ಹನುಮ ಧ್ವಜ ತೆಗೆದು ಹಾಕಿದ್ದು ಖಂಡನೀಯ. ಧ್ವಜ ತೆಗೆದಿದ್ದಕ್ಕೆ ಶಾಸಕ ಸುನಿಲ್ ಕುಮಾರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಹನುಮ ಧ್ವಜವನ್ನ ತೆಗೆದಿದ್ದು ಖಂಡನೀಯ ಅಂತ ಹೇಳಿದ್ದಾರೆ. ಪ್ರತಿಭಟನೆ ನಡೆಸಲು ಹೋದವರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಸರ್ಕಾರಕ್ಕೆ ಕೇಸರಿ ಅಸಹನೆ ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸುನಿಲ್ ಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿರೋದು. ಹನುಮ ಧ್ವಜ ತೆಗೆದು ಹಾಕಿದ್ದು ಖಂಡನೀಯ ಅಂತ ಹೇಳಿದ್ದಾರೆ. ಆಗ್ರಹಿಸ್ತೇನೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದು ಸಹಜವಾಗಿ ಎಲ್ಲರ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲಾಗಿತ್ತು. ಸಾಕಷ್ಟು ಮನೆಗಳು ಸ್ವಯಂ ಪ್ರೇರಿತವಾಗಿ ದೀಪಾಲಂಕಾರವನ್ನು ಮಾಡಿದ್ರು, ರಂಗೋಲೆಗಳನ್ನು ಹಾಕಿದ್ರು, ಸಂಜೆ ನಂದಾದೀಪವನ್ನು ಹಚ್ಚಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದ ಆ ಗ್ರಾಮದಲ್ಲೂ ಕೂಡ ಹನುಮ ಧ್ವಜವನ್ನು ಆಚರಣೆ ಹಾಕೋದ್ರ ಮುಖಾಂತರ, ರಾಮನ ಫೋಟೋವನ್ನ ಸಾರ್ವಜನಿಕವಾಗಿ ಹಾಕೋದ್ರ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನ ಸ್ವಾಗತ ಮಾಡಿದ್ರು. ಇದನ್ನ ಇವತ್ತು ಸರ್ಕಾರ ಸಹಿಸೋದಿಲ್ಲ ಅಂತಂದ್ರೆ ಸರ್ಕಾರ ಯಾವುದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.